ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾನು ಸಾಗರ ತಾಲೂಕ್ ರೈತ ಮುಖಂಡ ಎಂ ಮಂಜಪ್ಪ ಹಿರೇನಲ್ಲೂರು ಹೋರಾಟಗಾರ. ನೊಂದ ಧ್ವನಿಗೆ ಧ್ವನಿ ಮಾಡೋದು ನನ್ನ ಕೆಲಸ. ನಾನು ಈ ಒಂದು ವಾರದಿಂದ ಸಾಗರ ತಾಲೂಕಾದ್ಯಂತ ಜನಸಾಮಾನ್ಯರ ಕಷ್ಟ ಸುಖಗಳನ್ನ ನೋಡ್ಕೊಳಕ್ಕಾಗಿ ಪ್ರತಿ ಗದ್ದೆ ಹಳ್ಳಿ ಇಂತ ಏರಿಯಾಕ್ಕೆಲ್ಲ ಸುತ್ತಾಡ್ತಾ ಇದ್ದೀನಿ. ಜನ ಎಲ್ಲ ಹಿಡಿ ಶಾಪ ಆಗ್ತಾ ಇದ್ದಾರೆ. ಯಾಕಂದ್ರೆ ಹಾಲಿ ಶಾಸಕರು ಇಲ್ಲ, ಮಾಜಿ ಶಾಸಕರು ಇಲ್ಲ. ಇವರು ಮಾಜಿ ಶಾಸಕರು ಮೊನ್ನೆ ಒಬ್ರು ಬಂದಿದ್ರು, ಜಿಲ್ಲಾ ಪರಿಷತ್ ಚುನಾವಣೆಗೆಲ್ಲ ತಯಾರಿ ಆಗ್ರಿ ಅಂತ ಹೇಳಿ ಈ ಗೋಪಾಲಕೃಷ್ಣ ಅವರು ದಾಯಾದಿ ತರ ಒಂದ್ ನಾಲ್ಕಾರು ಸ್ಟೇಟ್ಮೆಂಟ್ ಕೊಟ್ರು ಹೋದ್ರು. ಇವ್ರು ಸೋತ ತಕ್ಷಣ ಏನು ಊರ್ ಬಿಡ್ಬೇಕಾಗಿದ್ದ ಅಗತ್ಯ ಇಲ್ಲ. ದಯಮಾಡಿ ಜನಸಾಮಾನ್ಯರ ಕಷ್ಟನ ಪ್ರತಿ ದಿನ ಎಕ್ಸಾಕ್ಟ್ ಆಫೀಸ್ನ ಕೂತ್ಕೊಂಡು ಗೆಲ್ಲಿ ಸೋಲ್ಲಿ ಈ ವಿಚಾರಗಳನ್ನ ತಗೊಂಡು ಎಲ್ಲೆಲ್ಲಿ ಅನಾಹುತ ಆಯ್ತು ಅದನ್ನೆಲ್ಲ ಸ್ಪಂದಿಸ್ಬೇಕು. ಈಗ ನಮ್ಮ ಹಾಲಿ ಶಾಸಕರು ಏನ್ ಮೋಜು ಮಸ್ತು ಮಾಡ್ತಾರೋ ಏನೋ ಗೊತ್ತಿಲ್ಲ, ಕಾಣೆ ಆಗ್ಬಿಟ್ಟಾರೆ. ದಯಮಾಡಿ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಯಾಕಾರು ಗೆಲ್ಸಿವಪ್ಪ ಭಗವಂತ. ನಮ್ಮ ಸಾಗರ ತಾಲೂಕಿನ ಒಳ್ಳೆ ನಾಯಕರು ನಮಗೆ ಸಿಗನೇ ಇಲ್ಲಲ್ಲ. ಕಾಗೋಡು ತಿಮ್ಮಪ್ಪ ಹೋದ್ಮೇಲ್ಕೆ ಅಂತ ಹೇಳಿ ಕಾಗೋಡು ತಿಮ್ಮಪ್ಪನವರು ಈ ವಯಸ್ಸಿನಾಗೆ ಮೊನ್ನೆ ಕಾಗೋಡು ಹೊಳಿಗೆ ಹೋಗಿ ಈ ಮಿನಿ ಪಿಕಪ್ ಸೋರ್ತೈತಿ ಹುಡ್ರ, ಇದನ್ನ ಚೇಂಜ್ ಮಾಡ್ರಿ, ಎಸ್ಟಿಮೇಟ್ ಮಾಡ್ರಿ ಅಂತ ಹೇಳಿ ಮಾಡಿದ್ರು. ಇಂಥ ನಾಯಕರನ್ನ ನಾವು ಸಾಕಷ್ಟು ಸೋಲ್ಸ್ಬಿಟ್ಟೆವು. ನಿಜವಾಗ್ಲೂ ನಮ್ಮ ಸಾಗರ ತಾಲೂಕ್ ರೈತರು ಭಾರಿ ತಪ್ಪು ಮಾಡ್ತಾ ಇದೀವ ಅಂತ ಕಾಣಿಸ್ತೈತಿ. ದಯಮಾಡಿ ಇವತ್ತಿನ ಶಾಸಕರು ಮೋಜು ಮಸ್ತಾಗಿಲ್ಲ, ಹೊರದೇಶದಾಗೆ ಏನು ಜನರ ಕಷ್ಟಕ್ಕೆ ದುಡ್ಡು ತರಕ್ ಹೋಗ್ಯಾರ ಅಂತ ಗೊತ್ತಿಲ್ಲ, ಅಥವಾ ಮೋಜು ಮಸ್ತು ಮಾಡಕ್ ಹೋಗ್ಯಾರ ಅಂತ ಗೊತ್ತಿಲ್ಲ, ಕಾಣೆ ಆಗಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರು ಅವ್ರು ಎಲ್ಲೇ ಇದ್ದಾರೆ, ಹೊರದೇಶ ಅಲ್ಲ, ಇವತ್ತು ಮಾಧ್ಯಮಗಳು ಸಾಕಷ್ಟು ಬೆಳೆದವು. ಎಲ್ಲೇ ಇದ್ರು ನಮ್ ಸಾಗರ ತಾಲೂಕಿನ ಕಷ್ಟ ಸುಖದ ಬಗ್ಗೆ ಅಲ್ಲೇ ಮಾತಾಡ್ಬೋದಿತ್ತು ಅವರು. ಇವಾಗ ನಾನು ಹೋದ್ರೆ ಹುಲ್ಲತ್ತಿ ಹಳ್ಳ 3ನೇ ವರ್ಷ ಒಡೆದು ಹಾಲಿ ಶಾಸಕ 200 ಕೋಟಿ ತಂದೆ 2000 ಕೋಟಿ ತಂದೆ ಅಂತ ಹೇಳ್ತಾರೆ. ಇವ್ರು ಎಷ್ಟು ತಂದೆ, ಕಮಿಷನ್ ಎಷ್ಟು ಬಂತು, ಇಷ್ಟು ಶಾಸಕ ಆಗೋದ್ ಬೇಡ. ಎಲ್ಲೆಲ್ಲಿ ನ್ಯೂನ್ಯತೆಗಳೈತಿ, ಬರೇ ದೊಡ್ಡ ದೊಡ್ಡ ಇದನ್ನ ಮಾಡೋದು, ಪ್ಯಾಕೇಜ್ ಮಾಡೋದು, ಕಾಂಟ್ರಾಕ್ಟ್ ಕೊಡೋದಲ್ಲ. ಹುಲ್ಲತ್ತಿ ಹಳ್ಳ 3 ವರ್ಷ ಆಯ್ತು ಗದ್ದೆ ಹೊಡೆದು, ಒಂದು ಲಲಿತಮ್ಮ ಅಂತ ಹೇಳಿ ಗದ್ದೆ ಮಾಡಕ್ ಬರ್ದೆ ಅಳ್ತಾ ಐತಿ, ಹಿಡಿ ಶಾಪ ಆಗ್ತೈತಿ. ಅವ್ರ ಏನೇನ್ ಕೆಟ್ಟ ಶಾಪ ಆಗ್ತೈತಿ ಅನ್ನೋದು ನನಗೆ ಅರ್ಥ ಆಗ್ತೈತಿ. ದಯಮಾಡಿ ರೈತರು ತುಂಬಾ ಕಷ್ಟದಾಗಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರು ಈ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕು. ಮತ್ತೆ ರೈತರು ಹೆದರೋದ್ ಬೇಡ. ಇವತ್ತು ಪ್ರತಿಯೊಬ್ಬ ರೈತನು ನಾಯಕ ಆಗಿ ಸೃಷ್ಟಿ ಆಗ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಈಗ ನಿಮಗೆ ಏನೇನು ಅನಾಹುತಗಳಾಗ್ಯವು, ರೋಡ್ ಹಾಳಾಗೋದು, ಚರಂಡಿ ಹಾಳಾಗೋದು, ಅಥವಾ ಜಮೀನ್ ಹಾಳಾಗೋದು, ದಿಢೀರ್ ಅಂತ ನಮ್ಮ ತಹಸೀಲ್ದಾರರು ಮತ್ತೆ AC ಅವರೆಲ್ಲ ತುಂಬಾ ಟಾಪ್ ಒನ್ ಅಧಿಕಾರಿಗಳಿದ್ದಾರೆ. ಕೂಡ್ಲೆ ನಿಮ್ಮ ಅನಿವಾರ್ಯತೆ ಏನೈತಿ ಅದಕ್ಕೆ ಒಂದು ಅರ್ಜಿ ಮಾಡ್ರಿ, ಕೊಡ್ರಿ. ನಾವು AC ಅವರು ತಹಸೀಲ್ದಾರ್ ಎಲ್ಲ ಕೂತ್ಕೊಂಡು ಅದನ್ನ ಫಾಲೋಅಪ್ ಮಾಡಕ್ಕಾಗಿ ಪ್ರಯತ್ನ ಪಡ್ತೀವಿ. ನಿಮಗೆ ಒಂದ್ ಪಕ್ಷ ಅಂತರ್ನ ಭೇಟಿ ಮಾಡಕ್ಕೆ ಕಷ್ಟ ಆದ್ರೆ ನಮ್ಮಂತ ರೈತ ಮುಖಂಡರು, ನಮ್ಮಂತ ಹೋರಾಟಗಾರರ ಜೊತೆ ಬಂದು ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಂಡು ಅಲ್ಲಿ ವರದಿ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ರೈತರಿಗೆ. ಮತ್ತೆ ಸಿಗಂದೂರು ಹೋಗ್ತಕ್ಕಂತ ಪ್ರಯಾಣಿಕರಿಗೆ ಸಿಗಂದೂರ್ ಡ್ಯಾಮ್ ಆಚೆ ಕಡೆ ನನಗೆ ST ಬಸ್ ಅನ್ನು ಬಿಡ್ಬೇಕು ಅಂತ ಹೇಳಿ ST ಮ್ಯಾನೇಜರ್ ಹತ್ರ ಒಂದು ಮೊನ್ನೆ ಮಾತುಕತೆ ಮಾಡೀನಿ. ದಯಮಾಡಿ ಆಚೆ ಕಡೆ ಬಾಡಿಗೆ ಹೊಡೆಯಂತವ್ರು ಇಲ್ಲಿಂದ ಹೋಗ್ತಕ್ಕಂಥ ಪ್ರಯಾಣಿಕರ ಮೇಲೆ ಕೆಲವು ಟೈಮ್ ಹಲ್ಲೆ ಮಾಡ್ತಾರೆ. ನಾನೇ ಒಂದಿನ ಒಬ್ಬ ಪ್ರಯಾಣಿಕರ ಮೇಲೆ ಹಲ್ಲೆ ಮಾಡಿದ್ನಿ, ಬಿಡಿಸಿ ಬಂದಿನಿ. ದಯಮಾಡಿ ನಮಗೆ ಶಕ್ತಿ ಯೋಜನೆಯಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗತ್ತೆ. ST ಬಸ್ ಬಿಡದೇ ಇದ್ರೆ ನಾನು ST ಬಸ್ಸಿನ ಮ್ಯಾನೇಜರ್ ಆಫೀಸ್ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡ್ತೀನಿ. ದಯಮಾಡಿ ಇದಾಗಬೇಕು. ಮತ್ತೆ ಜಿಲ್ಲಾ ಪರಿಷತ್ AW ಮತ್ತೆ PWAWಗಳು ಅವರು ನೆಗ್ಲೆಕ್ಟ್ ಮಾಡೋದ್ರಿಂದ ಕಂಟ್ರಾಕ್ಟ್ಗಳಿಗೆ ಹೆಲ್ಪ್ ಮಾಡಕ್ಕಾಗಿ ಈ ಏನ್ ಕಾಮಗಾರಿ ನಡೀತವೋ ಅದ್ರ ಎಸ್ಟಿಮೇಟ್ ತೋರ್ಸಕ್ಕಾಗಿ ಸೈಡಿಗೆ ಅವರು ಮಣ್ಣನ್ನ ಅಗದ್ ತೋರಿಸ್ತಾರ, ನಾ ಇಷ್ಟು ಥಿಕ್ನೆಸ್ ಹಾಕೇನೆ ಅಂತ ಹೇಳಿ. ಅಷ್ಟ್ರ ಮೇಲೆ ಆಕ್ಚುಲಿ ಗ್ರಾವೆಲ್ ತುಂಬಕ್ ಅವರು ಗ್ರಾವೆಲ್ ತುಂಬದೇ ಇರೋದ್ರಿಂದ ಈ 2 ವೀಲ್ ವೆಹಿಕಲ್ನರು ಈ ಲಾರಿ ಬಸ್ಸು ಬಂದಾಗ ಸೈಡಿಗೆ ತಗೊಳಕ್ ಹೋಗಕ್ಕೆ ಸ್ಕಿಡ್ ಆಗಿ ಬಿದ್ದು ಸಾಯ್ತಾ ಇದ್ದಾರೆ. ಮೊನ್ನೆ ಹಿರೇನಲ್ಲೂರಾಗ ಒಬ್ಬ ಹುಡ್ಗ ಆ ತರ ದುರ್ಮರಣ ಹೊಂದ. AWಗಳು ಎಚ್ಚರಿಕೆಯಿಂದ ಕಾಂಟ್ರಾಕ್ಟ್ ಗಳ ಮುಲಾಜಿಗಾಗಿ ಹೋಗದೆ, ಕಾಂಟ್ರಾಕ್ಟ್ ಗಳ ಮ್ಯಾನೇಜ್ಮೆಂಟ್ ಇರ್ತೈತಿ 2-3 ವರ್ಷಗಟ್ಲೆ, ಆ ಪಕ್ಕಕ್ಕೆ ಸೈಡಿಗೆ ಮಣ್ಣು ಹಾಕ್ಸಿ ಸರಿಯಾದ ರೀತಿ ಮಾಡಿದ್ರೆ ಆಯ್ತು. ಇಲ್ಲ ಅಂದ್ರೆ ಮುಂದಿನ ದಿನದಾಗೆ ನಾನು ಜಿಲ್ಲಾ ಪರಿಷತ್ AW ಮತ್ತೆ PWAW ಮುಂದ್ಗಡೆ ನಾನು ಧರಣಿ ಸತ್ಯಾಗ್ರಹ ಮಾಡ್ಬೇಕಾಗತ್ತೆ. ದಯಮಾಡಿ ಎಚ್ಚರಿಕೆಯಿಂದ ಗಮನ ಕೊಡ್ಬೇಕು ಅವರು. ನಾನೊಬ್ಬ ರೈತ ಮುಖಂಡ ಆಗಿ ಅವರಿಗೆ ಸಂಪೂರ್ಣ ಹೇಳ್ತಾ ಇದ್ದೀನಿ, ರೈತರು ಯಾವುದೇ ಜನಪ್ರತಿನಿಧಿ ಬರ್ನಲ್ಲ ಅಂತ ಹೆದರದ್ ಬೇಡ. ಯಾಕಂದ್ರೆ ನಮ್ಮಂತ ಹೋರಾಟಗಾರರು, ನಮ್ಮಂತ ನಾಯಕರು ಈ ತಾಲೂಕ್ನಾಗ ಬೇಕಾದಷ್ಟು ಜನ ಇದೀವಿ ನಾವು. 1 ರೂಪಾಯಿನೂ ಯಾರಿಂದ ನಿರೀಕ್ಷೆ ಮಾಡ್ದೇನೆ, ಯಾವುದೇ ಕಮಿಷನ್ಗೆ ಆಸೆ ಪಡ್ದೇನೆ ಜನಸಾಮಾನ್ಯರು ಕೆಲಸ ಮಾಡ್ತಾ ಇದೀವಿ. ದಯಮಾಡಿ ಕಳೆದೋದಂತ MLAಗಳನ್ನ ಹುಡ್ಕೋದು ಬೇಡ,
ಸೋತೋದಂತ ಜನಪ್ರತಿನಿಧಿನೂ ಹುಡ್ಕದ್ ಬೇಡ. ಇವ್ರನ್ನೆಲ್ಲ ಬಿಟ್ಟು ಮುಂದಿನ ಒಂದ್ ದಿನದಾಗೆ ಹೊಸ ನಾಯಕರನ್ನು ಸೃಷ್ಟಿ ಮಾಡಕ್ಕೆ ನೀವು ಪಣ ತೊಡೋಣ. ದಯಮಾಡಿ ನೀವು ಹೆದರ್ದೆ AC ಮತ್ತೆ ತಹಸೀಲ್ದಾರ್ ಮುಖಾಂತರ ನೀವು ಅರ್ಜಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನ ಅಪ್ರೂವಲ್ ಮಾಡ್ಸೋಣ. ಅಲ್ಲೇನಾದ್ರು ನೀವು ಕೊಟ್ಟಿರೋ ಅರ್ಜಿಗೆ ಅಪ್ರೂವಲ್ ಮಾಡದೆ ರಾಜಕೀಯ ಮಾಡಿದ್ರೆ, ರಾಜಕೀಯ ಹಿತೈಷಿಗಳು ಏನಾದ್ರು ಕೈ ಆಡಿಸಿ ನಿಮ್ಮ ಅರ್ಜಿಗೆ ಅದನ್ನೇನಾದ್ರು ಫೇಲ್ ಮಾಡಿದ್ರೆ ನಾನು ಮುಂದಿನ ದಿನದ ಹೋರಾಟ ಮಾಡಿ ನಿಮ್ಗೆ ನ್ಯಾಯ ಕೊಡ್ಸಂತ ಶಕ್ತಿ ನನ್ನ ಹತ್ರ ಐತಿ. ದಯಮಾಡಿ ಮಾಧ್ಯಮ ಮಿತ್ರರ ಹತ್ರ ನನ್ನ ಫೋನ್ ನಂಬರ್ ಇರ್ತೈತಿ, ತಗೊಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳಿ ತಮಗೆ ನಾನು ಮಾಧ್ಯಮ ಮಿತ್ರರಿಂದ ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ಇಷ್ಟ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಸರ್, ಮನೆ ಮನೆಗೆ ಹಂಗೆ ಕಾಮಗಾರಿ ಕೆಲ್ಸ ತಾಲೂಕಾದ್ಯಂತ ಲೋಪದೋಷ ನಡೀತಾ ಐತಿ. ಯಾಕಂದ್ರೆ ಇವರು ತಾರುಡ್ ಹಂಚಿಗೆಲ್ಲ ಮನೆ ಮನೆಗೆ ಹಂಗೆ ಪೈಪ್ ಎಲ್ಲ ಹಾಕೊಟ್ರು. ಅರ್ಧ ಮುರ್ಧ ಮಾಡೋದು, ನಿಲ್ಸೋಗೋದು, ಅದಕ್ಕೆ ಕ್ಲೀನ್ ಆಗಿ ಮಣ್ಣು ತುಂಬಲ್ಲ, ಮತ್ತೆ ಅದ್ರ ಮೇಲೆ ಗ್ರಾವೆಲ್ ಹಾಕಿ ಅಥವಾ ಅದಕ್ಕೇನು ಹೊಡಿತಾರಲ್ಲ ರೋಣು ಹೊಡಿದೀನಿ, ಅಲ್ಲೆಲ್ಲೇ ಬಿಟ್ಟು ಹೋಗಿ ಇವತ್ತು ಸ್ಕಿಡ್ ಆಗಿ ಮನೆ ಕಾಗೋಡ್ ಹತ್ರ ಒಬ್ಬ ಹುಡ್ಗ ಸತ್ತ, ಪೈಪ್ ಎಲ್ಲ ಅರ್ಧ ಮುರ್ಧ ಬಿಟ್ಟು ಹೋಗೋದು, ಅಲ್ಲಿ ಬೈಕ್ ಎಲ್ಲ ಸಿಕ್ಕಾಕಿನದು, ಸ್ಕಿಡ್ ಆಗೋದು, ಇಂಥದ್ದೆಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಾಂಟ್ರಾಕ್ಟ್ ಗಳಿಗೆ ಸರಿಯಾದ ರೀತಿ ವಾರ್ನ್ ಮಾಡ್ಬೇಕು. ಬರೀ ಕಾಂಟ್ರಾಕ್ಟ್ ದಾರರು ಇಂಜಿನಿಯರ್ಸ್ ಗಳು ಸಂಬಂಧಗಳನ್ನ ಫಸ್ಟ್ ದೂರ ಇಟ್ಕೋಬೇಕು. ಇದಕ್ಕೆ MLA ಗಳು ಸಂಬಂಧಗಳನ್ನ ದೂರ ಇಟ್ಕೋಬೇಕು. ಇವರು ಬರೀ ನಾನು ಎಷ್ಟು ಕೋಟಿ ತಂದೆ, ಎಷ್ಟು ಪರ್ಸೆಂಟೇಜ್ ಬಂತು, ಬರೀ ಲೆಕ್ಕಾಚಾರ ಹಾಕೋದು. ಈ ಹರ್ತಾಳ ಹಾಲಪ್ಪ ಮತ್ತೆ ಗೋಪಕೃಷ್ಣ ದಾವೇದಿಗಳ ತರ ದಿನಾನು ಟ್ರೀಟ್ಮೆಂಟ್ ಮಾಡ್ಕೊಳೋದು. ಅಂದ್ರೆ ಇವ್ನಿಗೆ ಅವ್ನ್ ಚಾಟ್ ಮಾಡೋದು, ಅವ್ನಿಗೆ ಇವ್ನ್ ಚಾಟ್ ಮಾಡೋದು. ಈ ಚಾಟ್ ಮಾಡಕ್ಕೆಲ್ಲ ನಿಮ್ಮನ್ನ ಆಯ್ಕೆ ಮಾಡಿರೋದು ಜನಸಾಮಾನ್ಯರು ಕಷ್ಟ ಸುಖ ಮತ್ತೆ ಕೆಲಸಗಳನ್ನ ನ್ಯೂನ್ಯತೆ ಇಲ್ದಂಗೆ ಮಾಡಂತ ಒಂದು ಜವಾಬ್ದಾರಿ ತಗತ್ತೆ ಅಂತ ನೀವು ಚುನಾವಣೆಗೆ ಬಂದದ್ದು. ನಿಮ್ದೆಲ್ಲ 200-300 ರೂಪಾಯಿ ಹಣಕ್ಕಾಗೆಲ್ಲ ಓಟ್ ಕೊಟ್ಟದ್ದು. ನಾನ್ ನಿಮ್ ಜವಾಬ್ದಾರಿ ತಗೊಂಡು ಈ ತಾಲೂಕನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಕ್ಕೆ ನಿಮಗೆ ಓಟ್ ಕೊಟ್ಟದ್ದು. ಕಾಗೋಡು ತಿಮ್ಮಪ್ಪನ ಅಂತ ನಾಯಕತ್ವ ಇವತ್ತಿನವರೆಗೂ ನಮ್ ತಾಲೂಕಿಗೆ ಸಿಗನಲ್ಲ. ಇವ್ರು ಯಾರು ನಾವು ತಾಲೂಕಿಗೆ ತನ್ಕೊಂಡ್ ಇವತ್ತು ತಾಲೂಕ್ ದರಿದ್ರ ಹಿಡ್ದಂತ ಸ್ಥಿತಿ 15 ವರ್ಷದಿಂದ ಬಂದೈತಿ. ದಯಮಾಡಿ ಮುಂದೆ ಇದು ಸರಿ ಮಾಡಲ್ಲ ಅಂದ್ರೆ ನಾವು ಮುಂದಿನ ದಿನದಾಗೆ ಕಾಗೋಡು ತಿಮ್ಮಪ್ಪನಂತ ದಿಟ್ಟ ಒಬ್ಬ ನಾಯಕನ ಹುಡುಕ್ಬೇಕಾಗಂತ ಸನ್ನಿವೇಶಗಳನ್ನ ಇವರಿಬ್ರು ನಾಯಕರು ಮಾಡಿಕೊಡ್ತಾ ಇದ್ದಾರೆ. ಜನ ಎಚ್ಚರಿಕೆಯಿಂದ ಮುಂದಿನ ದಿನದಾಗೆ ನಾವು ಹೊಸ ನಾಯಕರನ್ನ ಸೃಷ್ಟಿ ಮಾಡಕ್ಕೆ ಯುವ ಪೀಳಿಗೆಗಳು ಮನ್ಸು ಮಾಡ್ಬೇಕು. ಬರೇ ಮೋದಿಜಿ ಜಿಂದಾಬಾದ್, ಈ ಪಕ್ಷ ಜಿಂದಾಬಾದ್ ಬೇಡ, ಪಕ್ಷಾತೀತವಾಗಿ ಜನ ರೆಡಿ ಆಗ್ರಿ. ನಿಮ್ಮಂತರಿಗೆ ನಾವು ಪ್ರೇರಣೆ ಆಗಿ ನಿಮಗೆ ಶಕ್ತಿ ಕೊಡ್ತು. ದಯಮಾಡಿ ನಾವು ಸತತ ಹೋರಾಟಗಾರರಾಗಿರ್ತು. ನಾವು ಯಾವುದೇ ಲಾಭ ನಷ್ಟನ ನಿರೀಕ್ಷೆ ಮಾಡಿದಂತ ವ್ಯಕ್ತಿ ಆಗಿ ನಿಮ್ ತಾಲೂಕಿನಾಗ ನಾವು ಕೆಲಸ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.